ನೀವು ಸಿನಿಮಾದಲ್ಲಿ ಏನೇನು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ? ನಾನು ಈ ಸಿನಿಮಾಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರ್ತಿದ್ದೀನಿ. ಜೊತೆಗೆ ಕಾರ್ಯಕಾರಿ ನಿರ್ಮಾಪಕನಾಗಿ ಕೂಡ ಕೆಲಸ ಮಾಡಿದ್ದೀನಿ. ನಾವು ನಮ್ಮ ಇಷ್ಟು ದಿವಸದ ಶ್ರಮ, ನಾವೇನು ಪತ್ರಿಕಾಗೋಷ್ಠಿಯಲ್ಲಿ ನೀವು ಬನ್ನಿ ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗ್ತದೆ ಅಂತ ನಾನು ಏನು ಹೇಳಿದ್ನೋ, ಇವತ್ತೇನು ಜನ ಬಂದು ಸಿನಿಮಾ ನೋಡಿ ಸಿನಿಮಾದಲ್ಲಿರೋ ಆ ವಿಷಯನ ನೋಡಿ ಪ್ರತಿಯೊಬ್ಬರು ನಮ್ಮನ್ನ ಶ್ಲಾಘನೆ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ತುಂಬ ಖುಷಿ ಕೊಡ್ತಾ ಇದೆ. ದಯಮಾಡಿ ಕನ್ನಡ ಪ್ರೇಕ್ಷಕರು ಇಂಥ ಸಿನಿಮಾಗಳನ್ನ ಗೆಲ್ಸಿದ್ರೆ, ಇಂಥ ಒಂದು ಏನು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು, ಸಮಾಜಕ್ಕೆ ಬೇಕಾಗಿರುವಂಥ ಸಿನಿಮಾಗಳು ತುಂಬ ಬರುತ್ತೆ. ಪ್ರೇಕ್ಷಕರಲ್ಲಿ ವಿನಂತಿ, ದಯಮಾಡಿ ಸಿನಿಮಾಗೆ ಬನ್ನಿ, ಸಿನಿಮಾ ನೋಡಿ. ಥ್ಯಾಂಕ್ ಯು. ಐಡಿಯಾಸ್ ಅಂದ್ರೆ ಬೇಸಿಕಲಿ ನಾನು ನಿರ್ದೇಶಕನೇ. ನಾನು ಆಲ್ರೆಡಿ 4 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ನಾನು ಒಂದು ಸ್ವಲ್ಪ ಕಮರ್ಷಿಯಲ್ ಚಿತ್ರಕಥೆ, ಕಮರ್ಷಿಯಲ್ ಸಿನಿಮಾ ನಿರ್ದೇಶಕನೇ. ಈ ಸಿನಿಮಾನ ನನ್ನ ಸ್ನೇಹಿತ ಅನ್ವರಸ್ಗೆ ನಿರ್ದೇಶನ ಮಾಡಲಿಕ್ಕೆ ಜವಾಬ್ದಾರಿ ವಹಿಸಿದ್ದೆ. ಚಿತ್ರಕಥೆ ಬರೀಬೇಕಾದ್ರೆ ಆದ್ರೆ ನನ್ನದೇ ಆದಂತಹ ಒಂದು ಐಡಿಯಾ ಇತ್ತು. ಅದು ಫಸ್ಟ್ ಇಂದನು, ಯಾಕಂದ್ರೆ ಬೇಸಿಕಲಿ ನನಗೆ ಯಾವ ಸಿನಿಮಾ ತಗೊಂಡ್ರು ಬೋರ್ ಆಗಬಾರ್ದು ಜನಕ್ಕೆ ಆದಷ್ಟು. ಹಾಗಂತ ಇದರಲ್ಲಿ ಈ ಕಥೆಗೆ ತುಂಬಾ ಓವರ್ ಎಂಟರ್ಟೈನ್ಮೆಂಟ್ ನಾನು ಆಡ್ ಅಪ್ ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲೇ ಎಲ್ಲೂ ಬೋರ್ ಆಗದೆ ಇರೋ ತರ ಚಿತ್ರಕಥೆನ ಮಾಡಿ, ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಒಂದು ಟ್ವಿಸ್ಟ್ ನ ನಾನು ಅದು ಬರ್ದಾಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಸಿನಿಮಾದಲ್ಲಿ ಆ ಪ್ರೀ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ಗೆ ಜನ ಕೊಟ್ಟಂತಹ ರೆಸ್ಪಾನ್ಸ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಖುಷಿ ಇದೆ ಸಿನಿಮಾಗೆ ಜನ ಕೊಟ್ಟಿರೋ ಆ ರೆಸ್ಪಾನ್ಸ್. ಥ್ಯಾಂಕ್ ಯು.